ಯೂಟ್ಯೂಬ್ ಚಾನಲ್. ಬನ್ನಿ ಫ್ರೆಂಡ್ಸ್, ಇವತ್ತು ನಾನು ಜಾಮೂನ್ ಮಾಡುವ ವಿಧಾನ ತೋರಿಸ್ಕೊಡ್ತೀನಿ. ನೋಡೋಣ ಬನ್ನಿ ಫ್ರೆಂಡ್ಸ್, ಇವತ್ತು ಗುಲಾಬ್ ಜಾಮೂನ್ ಮಾಡುವ ವಿಧಾನ ತೋರಿಸ್ಕೊಡ್ತೀನಿ. ನಾನು ಸಿಂಪಲ್ಲಾಗಿ ಹೇಗೆ ಮಾಡಬೇಕಂತೇಳಿ ಈಸಿ ಮೆಥಡಲ್ಲಿ ಹೇಳ್ಕೊಡ್ತೀನಿ. ಈಗ ಗುಲಾಬ್ ಜಾಮೂನೆಲ್ಲ ಇದೆಲ್ಲ ಹಾಕ್ಕೊತಿದ್ದೀವಿ. ಚಪಾತಿ ಹಿಟ್ಟು ಆದಾಗೆ ಕಲಿಸ್ಕೊಂಡ್ರೆ ಸಾಕಾಗುತ್ತೆ. ಸೇರಿಸಿ ಇಟ್ಟಿವಲ್ಲ, ಒಂದು 10 ನಿಮಿಷ ನೆನೆಸ್ಬಿಡೋಣ. ಇದನ್ನು ಒಂದು 10 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಟ್ಟು ಈಗ ಸ್ವಲ್ಪ ಪಾಕ ರೆಡಿ ಮಾಡ್ಕೊಳ್ಳೋಣ. ಮಾಡಲಿಕ್ಕೆ ಪಾತ್ರೆ ತೊಗೊಂಡಿದ್ದೀನಿ. ಒಂದು ಚೊಂಬು, ಈ ಚೊಂಬಿನ ಅಳತೆ ಒಂದು ಚೊಂಬು ನೀರು ಹಾಕ್ತಿದ್ದೀನಿ. ಆ್ಯಕ್ಚುಲಿ 1.5 ಚೊಂಬು ಹಾಕಬೇಕು, ಇನ್ನೊಂದು ಅರ್ಧ ಚೊಂಬು ಹಾಕ್ತೀನಿ. ಈಗ ಇದೇ ಚೊಂಬಿನಂತ ಅದೇ 1.5 ಚೊಂಬು. ಈಗ ಪಾಕ ಮಾಡಲಿಕ್ಕೆ ಇಡ್ತೀನಿ. ಈ ಗ್ಲಾಸಿನ ಅಳತೆಯಿಂದ 1 ಗ್ಲಾಸು ನಾನು ಶುಗರ್ ಸೇರಿಸ್ಕೊತೀನಿ. ನಿಮ್ಗೆ ಅಂದಾಜು ಗೊತ್ತಾಗಲಿ ಅಂತ ತೋರಿಸ್ತಾ ಇದ್ದೀನಿ. ಯಾವುದೇ ಚೊಂಬಿನಿಂದ ಹಾಕಿದರೆ ಕೂಡ 1 ಗ್ಲಾಸಷ್ಟು ಹಾಕ್ಬೋದು ಶುಗರು. ಒಂದು ಗ್ಲಾಸ್ ಶುಗರ್ ಸೇರಿಸ್ತಾ ಇದ್ದೀನಿ. ಈಗ ಎಲ್ಲ ಮನೆಗಳಾಗೆಲ್ಲ ಇದೇ ಸೇಮ್ ಸೈಜೇ ಇರುತ್ತೆ ಚೊಂಬಗಳು, ಹಾಗಾಗಿ ಒಂದೇ ಅಳತೆ ತೋರಿಸ್ತಾ ಇದ್ದೀನಿ. ಈಗ ಇದು ಕಾಯಿಸೊಳಗೆ ಏಲಕ್ಕಿನ ಪುಡಿ ಮಾಡ್ಕೊಳ್ಳೋಣ. ಈಗ ಏಲಕ್ಕಿ ಸೇರಿಸ್ಕೊಡ್ತೀನಿ. ಇದು ಮೇಲೆ ಎಲ್ಲ ತೆಗಿತೀನಿ. ಈಗ ನೆನ್ಸಕ್ಕೆ ಬಿಟ್ಟಿದ್ವಲ್ಲ, ಈ ಥರ ಚಿಕ್ಕ ಚಿಕ್ಕದಾಗಿ ಉಂಡೆಗಳು ಮಾಡ್ಕೋಬೇಕು. ಎಲ್ಲಿ ಬಿರುಕು ಬಿಡಬಾರ್ದು, ಆ ಥರ ಇರಬೇಕಿದು ರೌಂಡಾಗಿ ಉಂಡೆಗಳು. ನಿಮಗೆ ಶುಗರ್ ಇನ್ನೂ ಸ್ವಲ್ಪ ಬೇಕಪ್ಪ ಅಂದರೆ ಸೇರಿಸ್ಕೋಬೋದು. ನನಗೆ ಕರೆಕ್ಟ್ ಆಗುತ್ತೆ. ಇಲ್ಲಿ 1 ಗ್ಲಾಸ್ ಹಾಕಿದ್ದೀನಲ್ಲ. ಕೆಲವರೆಲ್ಲ ಫುಲ್ಲು ಸಿಹಿ ಬೇಕು ಅಂತ ಇದ್ದರೂ ಸ್ವಲ್ಪ ಶುಗರ್ ಸೇರಿಸ್ಕೊಡ್ರಿ. ಈ ಥರ ಒಂದೆಳೆ ಪಾಕ ಬರಬೇಕು. ಇನ್ನೊಂದು 5 ನಿಮಿಷ ಆಗಲಿ. ಇದು ಪಾಕ ಬರೋಷ್ಟರೊಳಗೆ ಸ್ವಲ್ಪ ಆಯಿಲ್ ಸೇರಿಸ್ಕೊಂಡು ಹುರ್ಕೊಂಡ್ಬಿಡೋಣ. ಎಣ್ಣೆ ಕಾದಿದ್ದೀಗ, ಒಂದೊಂದಾಗಿ ಸೇರಿಸ್ಕೊಂಡ್ಬಿಡೋಣ. ಸ್ಲಿಮ್ಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಹುರ್ಕೋಬೇಕು. ಇದು ಗೋಲ್ಡ್ ಕಲರ್ ಬರಬೇಕೆಲ್ಲ, ಕಂದು ಬಣ್ಣ ಬರೋವರೆಗೂ ಹುರ್ಕೋಬೇಕು ಚೆನ್ನಾಗಿ. ಅಷ್ಟರೊಳಗೆ ನಮ್ಮ ಪಾಕ ರೆಡಿ ಆಗಿದೆ ನೋಡ್ಕೊಂಬರೋಣ. ಆಲ್ಮೋಸ್ಟ್ ಅಲ್ಲಿ ರೆಡಿ ಆಗಿದೆ ಅನಿಸುತ್ತಿದ್ದು. ಕಾಣಿಸ್ತಿದ್ದೇನೆ, ಒಂದೆಳೆ ಪಾಕ ಬಂದಿದೆಯಲ್ಲ. ಈಗ ಇದನ್ನು ಗ್ಯಾಸ್ ಆಫ್ ಮಾಡಿಕೊಂಡು ಸ್ವಲ್ಪ ಆರಲಿಕ್ಕೆ ಬಿಡಬೇಕು. ಗ್ಯಾಸ್ ಆಫ್ ಮಾಡ್ಕೊಂಬಿಡೋಣ. ಇದು ತಣ್ಣಗಾಗಲಿಕ್ಕೆ ಬಿಡಬೇಕು. ಹಾಗೆ ಹಾಕಿದರೆ ಉಂಡೆ ಎಲ್ಲ ಇದು ಒಡೆದೋಗ್ಬಿಡ್ತಾವೆಲ್ಲ. ಹಾಗಾಗಿ ಸ್ವಲ್ಪ ತಣ್ಣಗಾಗಬೇಕು. ಅಷ್ಟೊಂದು ತಣ್ಣಗಾಗಂಗಿಲ್ಲ, ಸ್ವಲ್ಪ ಉಗುರು ಬೆಚ್ಚಗಿರಬೇಕು.
ಇಷ್ಟಾದರೆ ಸಾಕಾಗುತ್ತೆ. ಮತ್ತು ಸೇಮ್ ಅದೇ ಥರ ಹಾಕ್ಕೋಬೇಕಲ್ಲ. ಸೇಮ್ ಸೇಮ್ ಅದೇ ಥರ ಹಾಕ್ಕೋಬೇಕಲ್ಲ. ಆಲ್ಮೋಸ್ಟ್ ಆಲ್ ಗುಲಾಬ್ ಜಾಮೂನ್ ಎಲ್ಲರಿಗೂ ಬರುತ್ತೆ, ಬಟ್ ಯಾರಾದರೂ ಕಲ್ತಿಲ್ಲಪ್ಪ ಅಂತ ಅಂದರು ನೋಡಿ ಕಲಿಬೋದು. ಬರೋರು ವಿಡಿಯೋನ ಸ್ಕಿಪ್ ಮಾಡಿ, ಬರಲಿಲ್ದವ್ರು ನೋಡಿ ಕಲೀರಿ. ನೋಡಿ ಫ್ರೆಂಡ್ಸ್, ಎಲ್ಲ ಇದೇ ಥರನೇ ಹುರ್ಕೋಬೇಕು. ಗೋಲ್ಡನ್ ಕಲರ್ ಬರೋವರೆಗೂ ಹುರ್ಕೋಬೇಕು, ಹಾಗಾದರೆ ಚೆನ್ನಾಗಿರುತ್ತೆ ಜಾಮೂನು. ಈಗ ಪಾಕದಲ್ಲಿ ಸೇರಿಸೋಣ. ಚೆನ್ನಾಗಿ ಎಲ್ಲ ಹೀರ್ಕೋಬೇಕು, ಇದು ಪಾಕ ಎಲ್ಲ ಚೆನ್ನಾಗಿ ಹೀರ್ಕೋಬೇಕು. ಅಷ್ಟರೊಳಗೆ ನಾವು ಸ್ವಲ್ಪ ಗೋಡಂಬಿ ದ್ರಾಕ್ಷಿ ಹುರ್ಕೊಂಬಿಡೋಣ. ಫ್ರೆಂಡ್ಸ್, ಎಲ್ಲ ಹೀರ್ಕೊಂಬಿಟ್ಟಿದೆ. ಇನ್ನೂ 1 ಅವರ್ ಬಿಡಬೇಕು. ಇನ್ನು ಚೆನ್ನಾಗಿ ಇದಾಗಬೇಕಂದ್ರೆ 1 ಅವರ್ ಅಂತೂ ಕಂಪಲ್ಸರಿ ಬಿಡಲೇಬೇಕು. ನೋಡಿ, ಎಲ್ಲ ಚೆನ್ನಾಗಿ ಹೀರ್ಕೊಂಬಿಟ್ಟಿದೆ. ನೋಡಿ ಫ್ರೆಂಡ್ಸ್, ರೆಡಿ ಆಗಿದೆ. ಈಗ ನೋಡ್ರಿ, ಇಷ್ಟೇ ಕ್ರಿಸ್ಪಿ ಆಗಿದೆ. ಒಳಗಡೆ ಎಲ್ಲ ಚೆನ್ನಾಗಿ ಹೀರ್ಕೊಂಡಿದೆ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಕಮೆಂಟ್ ಮಾಡಿ ಹೇಗೆ ಬಂದಿದೆ ಅಂತೇಳಿ. ಥ್ಯಾಂಕ್ ಫಾರ್ ವಾಚಿಂಗ್ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಓಕೆ, ಬಾಯ್.